ಮಂಗಸಂದ್ರದಾಗ ಬೆಳಿಗ್ಗೆ 5 ಬಿಟ್ಟಿದ್ದು ನಾನು ಚಿಕ್ಕ ತಿರುಪತಿಗೆ ಹೋಗೋಷ್ಟೊತ್ತಿಗೆ ಬೆಳಕಾಗಿತ್ತು. ಅಲ್ಲೇ ವೆಂಕಟರಮಣ ಸ್ವಾಮಿ ದೇವಸ್ಥಾನಕ್ಕೆ ಒಂದು ನಮಸ್ಕಾರ ಹಾಕೊಂಡು ಅಲ್ಲಿಂದ ಸರ್ಜಾಪುರ ಕಡೆ ಹೊಂಟ್ನಿ. ಸರ್ಜಾಪುರ ಹತ್ರ ಇರೋ ನಿಸರ್ಗ ಪ್ಯಾಲೇಸಾಗ ಬೀಗ್ ರೂಟ ಇತ್ತು. ನಾನು ಹೋಗೋಷ್ಟೊತ್ತಿಗೆ ಅಕ್ಕಿ ಪಾಯಸ ಮಾಡಿದ್ರು. ಟಿಫನ್ಗೆ ಕುಷ್ಕ ಆಗಿತ್ತು ಅಂತ ಅದನ್ನು ಸ್ವಲ್ಪ ತಿನ್ಕೊಂಡ್ರಿ. ಟೆಂಪೋದಾಗ ಚಿಕನ್ನು ಮಟನ್ ಐತಂಬಂದ್ರು. ಮಟನ್ನ ತೊಳೆದು ಒಲಕ್ಕೆ ಬೆಂಕಿ ಹಾಕಿ ಬೇಯಕ್ಕೆ ಹಾಕಿದ್ರೆ ಇನ್ನೊಂದು ಕಡೆ ಚಿಕನ್ನ ಕಬಾಬ್ಕ ಫ್ರೈಕ ಬಿರಿಯಾನಿಗೆ ತಂದಿದ್ರು. ಒಲಿಮ್ಯಾಗ ಪ್ರಶಾಂತ್ ಅಣ್ಣ ಬಿರಿಯಾನಿ ಮಾಡ್ತಾಯಿದ್ರು. ಅದನ್ನು ನಾವು ದಮ್ ಹಾಕ್ಬೇಕಾಗಿತ್ತು. ಡ್ರಮ್ ತುಂಬ ಜ್ಯೂಸ್ ಬಾಟ್ಲಿಗೆ ಹಾಕಿ ಅದ್ರ ಮ್ಯಾಗ ಐಸ್ ಗಡ್ಡೆಗಳು ಹಾಕಿದ್ರು. 2 ಪಾತ್ರೆಗೂ ಮಟನ್ ಬೇಯ್ತಾ ಇತ್ತು. ಈ ಬಿಸ್ಕಿ ಜ್ಯೂಸ್ ಒಂದು ಕುಡ್ಕೊಂಡು ಮಟನ್ ಬೇಯಿಸ್ತಿದ್ರು. ರಾಜೇಶ್ ಅಣ್ಣ ಕಬಾಬ್ಗೆ ಮಸಾಲೆ ಹಾಕಿ ಕಲಿಸ್ತಿದ್ರೆ ಇನ್ನೊಂದು ಕಡೆ ಪ್ರಶಾಂತ್ ಅಣ್ಣ ಮಟನ್ ಸಾರು ಬೆಂದಿತ್ತು ಅಂತ ಮಸಾಲೆ ಹಾಕ್ತಾಯಿದ್ರು. ಪ್ರಶಾಂತ್ ಅಣ್ಣ ಮಾಡಿದ ಬಿರಿಯಾನಿನ ಟೇಸ್ಟ್ ನೋಡೋಣ ಅಂತ ಒಂದು ಪ್ಲೇಟಾಗಿ ಹಾಕೊಂಡು ತಿಂದ್ರು. ಶೆಟ್ಟಣ್ಣು ಹಸಿಟ್ಟು ಹಾಕಿ ಮುದ್ದಿಗೆ ತೋರಿಸ್ತಿದ್ರೆ ಇನ್ನೊಂದು ಕಡೆ ಮಟನ್ ಸಾರು ರೆಡಿ ಆಗಿತ್ತು ಅಂತ ಕ್ಲೀನಾಗಿ ಇನ್ನೊಂದು ಸರಿ ಕಲಿಸ್ತಿದ್ರು. ಅಷ್ಟೊತ್ತಿಗೆ ಆಟೋದಾಗ ಬೋಟಿ ತಂದ್ರು. ಬೋಟಿನ ಕ್ಲೀನಾಗಿ ತೊಳೆದು ಬೇಯಕ್ಕೆ ಹಾಕಿದ್ರೆ ಇನ್ನೊಂದು ಕಡೆ ನಾವು ಮುದ್ದಿಗೆ ಮಾಡಿದ್ರು. ಕೊನೆಗೆ 80 kg ಬೋಟಿ ಗೊಜ್ಜು ಮಾಡಿ ಪ್ರಶಾಂತ್ ಅಣ್ಣ AC ಕೂಲರ್ ಹತ್ರ ಸ್ವಲ್ಪ ಹೊತ್ತು ಕುಂತ್ಕೊಂಡ್ರು. ನಾವು ಮಾಡಿದ್ದು ಮಲ್ಲಿಗೆ ಇಡ್ಲಿ, ಮುದ್ದೆ, ಅಕ್ಕಿ ಪಾಯಸ, ಬೋಟಿ ಗೊಜ್ಜು, ಮಟನ್ ಸಾರು, ಚಿಕನ್ ಫ್ರೈ, ಕಬಾಬು, ಬಿರಿಯಾನಿ, ಮೊಸರು ಬಜ್ಜಿ, ಅನ್ನ, ರಸಮ್ಮು. ಲಾಸ್ಟ್ನಾಗ ಬಂದವ್ರಿಗೆಲ್ಲ ಬಿಡಿಸಿ ನಾವು ತಿನ್ಕೊಂಡು ಪ್ರಶಾಂತ್ ಅಣ್ಣ ಹತ್ರ ಪೇಮೆಂಟ್ ತಗೊಂಡು ಅಲ್ಲಿಂದ ಹೊಂಟ್ರಿ. ಅಂದಂಗೆ ಇವತ್ತು ಇಷ್ಟೇ.